ವಿಡಿಯೋ ಮಾಡಿದ್ರೆ ನಾವು ಊರಿಗೆ ಹೋದಾಗೆಲ್ಲ ನೋಡ್ತೀವಿ ಯೂಟ್ಯೂಬಲ್ಲಿ. ಯೂಟ್ಯೂಬ್ ನೋಡಿದ್ರೆ ಎಲ್ಲ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಅಂತ ಹೇಳಿದ್ರು ನಮಗೆ. ಓಕೆ ಸ್ನೇಹಿತರೆ, ನೋಡಿರಿ ಇವರೆಲ್ಲ ಉಳಿದ ಮಕ್ಕಳೆಲ್ಲ ಓದ್ತಾ ಇದ್ದಾರೆ ಆ ಕಡೆ ನೋಡಿ. ಇವರೆಲ್ಲ ನನ್ನ ವಿಡಿಯೋಗಳೆಲ್ಲ ನೋಡ್ತಾರಂತ. YTL ವಿಡಿಯೋ ಹಾಕ್ತೀನಲ್ಲ, ನೋಡ್ತೀರಾ? ಎಲ್ಲ ವಿಡಿಯೋಗಳು ನೋಡ್ತಾರಂತ. ಅವ್ರ ಸೂಟಿಗೆ ಮನೆಗೆ ಹೋಗಿರ್ತಾರಲ್ಲ ರಜೆ ಇದ್ದಾಗೆಲ್ಲ ಮಕ್ಕಳು ನೋಡ್ತಾರಂತ. ಎಲ್ಲ ಹೇಳ್ತಾರೆ, ಆಂಟಿ ನೀವು ವಿಡಿಯೋ ಮಾಡ್ತಿರಲ್ವಾ ಚೆನ್ನಾಗಿ ಬರ್ತಾವೆ ನೋಡ್ತಾ ಇದ್ವಿ ಅಂತ. ಅದಕ್ಕೆ ಒಂದು ಸುಮ್ಮನೆ ಹಿಂಗೆ ಒಂದು ಎಲ್ರಿಗೆ ಹೇಳ್ರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ, ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಏನದು? ಬಳ್ಳುಳ್ಳಿಕಾಯಿ. ಬಲ್ಲಿ ತುಂಬ ಎಲ್ಲಿತ್ತಿದು? ಎಲ್ಲಿ ತೊಂಬಂದು? ಹೌದಾ? ನೋಡಿ ಬಳ್ಳುಳ್ಳಿಕಾಯಿ ಅಂತ. ನಿಮ್ಮ ಕಡೆ ನೀವೇನು ಬೆಲ್ಲದ ಹಣ್ಣು? ಬೆಲ್ಲದ ಹಣ್ಣು ಅಂತೆ. ನಮ್ಮ ಕಡೆ ಬಳ್ಳುಳ್ಳಿಕಾಯಿ ಅಂತೀವಿ, ಬಳ್ಳುಳ್ಳಿ ಹಣ್ಣು. ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾರೆ. ಸ್ಮೆಲ್ ಹೆಂಗೆ ಇರ್ತೈತಿ ಇದು? ಒಂಥರ ಐತಿ ಸ್ಮೆಲ್. ಹಾಂ ನೋಡಿ, ಇದನ್ನು ಈ ಥರ ಎಲ್ಲ ತೊಗೊಂಬಂದ್ಬಿಟ್ಟು ತಿಂತಾರೆ. ಎಲ್ಲ ಮಕ್ಕಳು ಕೂಡ ಹಂಚ್ಕೊಂಡು ತಿಂತಾರೆ. ಕಿಡ್ನಿಗೆ ಒಳ್ಳೇದಾ? ನೀನು ತಂದದ್ದಾ? ನಿಮ್ದು ಗಿಡ ಐತಾ ಹಿಂದಕ್ಕೆ ಸರಿ? ನೋಡಿ ಅವ್ನು ತೊಗೊಂಬಂದಿರೋದಂತೆ ಇದು. ನೋಡಿ ಈ ಥರ ಎಲ್ಲ ತಂದು ತಿಂತಾರೆ. ಅಲ್ಲ ಅಲ್ಲಿ ಟಿಫಿನ್ ರೆಡಿ ಆಗೈತಿ, ತಿನ್ಬೇಕಿಲ್ಲ ಹೋಗ್ಬಿಟ್ಟು? ತಿಂದ್ರಾ? ತಿಂದ್ಬಿಟ್ಟಿದಂತ ತಿನ್ನೋದಾ? ತಗೋ. ಇದನ್ನೇನು ಮಾಡ್ತೀರಿ ಈಗ? ಸಕ್ಕರೆ ಹಾಕೊಂಡು ತಿಂತೀರಾ? ಹಾಂ ತಿನ್ನಿ. ಬಳ್ಳುಳ್ಳಿಕಾಯಿ ಅಂತ ಸಕ್ಕರೆ ಮಿಕ್ಸ್ ಮಾಡ್ಯಾರ. ಹೆಂಗೈತೋ ತಿಂದಿ ನೀವು ಒಂದ್ಸರ? ಏನಿದು ಈಗ ನೋಡಕತ್ತಿಯಲ್ಲ, ಆ ಹುಡುಗ ಕೊಟ್ಟು ನೋಡಿ ಸಕ್ಕರೆ ಮಿಕ್ಸ್ ಮಾಡಿಕೊಟ್ಟು ತಿನ್ನಿ ಆಂಟಿ ಅಂತ. ಅವನ ಹೆಸರೇನು? ಶಿವರಾಜ. ಸರಿ ಹಿಂದಕ್ಕೆ. ಮೊಕ್ಕ ಎಷ್ಟು ಕಪ್ಪಾಗೈತ್ಲಿ ಅಪ್ಪ. ನೀರು ಕಾಯ್ದವಾ ಮಾಡಿ ಓಕೆ ಸ್ನೇಹಿತರೆ, ನೋಡಿ ಬಳ್ಳುಳ್ಳಿಕಾಯಿ ಬೆಲ್ಲದ ಹಣ್ಣು. ನಾವು ಚಿಕ್ಕವರಿದ್ದ ತಿನ್ನೋದು, ಮತ್ತೆ ತಿಂದೇ ಇಲ್ಲ ಇದನ್ನು. ಈಗ ಹುಡುಗ ಹಾಸ್ಟೆಲ್ ತಂದು ಕೊಟ್ಟಾನೆ. ತಿನ್ನಿ ಅಂತೆ ಅವರು ತಿಂತಾ ಇದ್ದಾರೆ. ನನಗೂ ಸ್ವಲ್ಪ ಕೊಟ್ಟರು ತಿನ್ನಿ ಅಂತೆ ಅಂತ ಹೇಳ್ಬಿಟ್ಟು. ಇದು ಸಕ್ಕರೆ ಹಾಕಿಕೊಟ್ಟಿದ್ದಾನೆ, ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡೋಣ ಟೇಸ್ಟ್ ನೋಡೋಣ ಹೆಂಗಿರುತ್ತೆ ಅಂತ. ಸ್ಮೆಲ್ ಮಾತ್ರ ಭಾರಿ ಮಜ್ಜವಾಗೈತಿ. ಇದು ಬರ್ತಾ ಬರೀ ನನ್ನ ಫೇಸ್ ಅಷ್ಟೇ ಬರ್ತಾ? ಅದನ್ನ ಬರ್ತಾನೆ ಫೇಸ್. ಹುಳಿ ಐತಿ. ಹೇ ಮಚ ಹುಳಿ ಐತಂತೆ. ಹೇ ಹೋಗ್ಬೇಕು ಸ್ವಲ್ಪ ಬಿಡು. ಮತ್ತೆ ನೋಡಿದ್ರೆ ಹಣ್ಣಾಗೈತಿ. ಸಕ್ಕರೆ ಬೆಲ್ಲ ಹಾಕಿದ್ರೆ ಭಾಳ ಮಜಾ ಆಗ್ತೈತಲ್ಲ, ಭಾಳ ಚಂದ ಟೇಸ್ಟ್. ಮಾತಾಡ್ಬಿಟ್ರ ನಿಮ್ಮ ಮಾತೇ ಬರ್ತಿದ್ರಲ್ಲಿ. ಹಣ್ಣಿದ್ರೂ ಹುಳಿ ಆಗಿರ್ತೈತೆ. ನಾನು ಹಣ್ಣಿದ್ರೆ ಸ್ವೀಟ್ ಆಗುತ್ತೆ ಅಂತ ಅಂದ್ಕೊಂಡೆ ನಾನು. ಹೌದು, ಬೆಲ್ಲ ಹಾಕಿದ್ರೆ ಇನ್ನೂ ಮಜಾ ಆಗಿರ್ತೈತೆ. ಟೇಸ್ಟ್ ಇನ್ನೂ ಚೆನ್ನಾಗಿರ್ತೈತಿ. ಸಕ್ಕರೆ ಒಂಥರ ಸೌಳು ಬರುತ್ತೆ. ಬೆಲ್ಲದ ಟೇಸ್ಟೇ ಬೇರೆ. ಅದಕ್ಕೆ ಇದು ಬೆಲ್ಲದ ಹಣ್ಣು ಅನ್ನೋದು. ಬೆಲ್ಲದ ಹಣ್ಣು, ಬಳ್ಳುಳ್ಳಿಕಾಯಿ, ಬಳ್ಳುಳ್ಳಿ ಹಣ್ಣು. ಓಕೆ ಸ್ನೇಹಿತರೆ, ಇದನ್ನ ಯಾರೆಲ್ಲ ತಿಂದಿರಿ ಗೊತ್ತಿದೆ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ತಿಳಿಸ್ರಿ. ಚಿಕ್ಕವರಿದ್ದಾಗ ನಮ್ಮ ಮಮ್ಮಿ ತರ್ತಿದ್ರು, ಮಾರ್ಕೆಟ್ಗೆ ಹೋದಾಗ ಸಿಗ್ತಾಯಿದ್ವು. ಅದನ್ನು ತಂದುಬಿಟ್ಟು ಮನೆಯಲ್ಲಿ ಬೆಲ್ಲ ಹಾಕಿ ಕಲಸ್ಬಿಟ್ಟು ಚೆಂದಾಗ ಮಾಡಿಕೊಡ್ತಾಯಿದ್ರು. ಅವಾಗ ಫುಲ್ ಎಂಜಾಯ್ ಮಾಡ್ತಾ ತಿಂತಿದ್ವಿ. ಇವಾಗ ಈ ಹುಡುಗ ಕೊಟ್ಟಿದ್ದಾನೆ, ಇವಾಗ ಟೇಸ್ಟ್ ಮಾಡ್ತಾಯಿದ್ದೆ ನೋಡಿ. ಸಾರಿ, ಕೈಯಲ್ಲಿ ಬಳಿ ಎಲ್ಲ ಅನ್ಕೋಬೇಡಿ, ತೆಗೆದಿದ್ದೀನಿ. ಇವಾಗ ಬೇರೆ ಬಳಿ ಹಾಕೋಬೇಕಂತ ಹೇಳ್ಬಿಟ್ಟು. ಓಕೆ, ತಿನ್ನೋಣ ಬನ್ನಿ.
ಟಿಫಿನ್ ತಂದಿಯಾ? ಏನು ಮಾಡ್ಯಾರ ದೋಸೆ ಚಟ್ನಿ. ನೋಡೋಣ ತೊಂಬೈತತ್ತ. ದೋಸೆ. ಓಕೆ ಸ್ನೇಹಿತರೆ, ಅಮ್ಮ ಬಟ್ಟೆ ತೊಳಿತಾ ಇದ್ದಾರೆ ನೋಡಿ. ಮಗನಿಗೆ ಕೋಲ್ಡ್ ಆಗಿದೆ ಸ್ನೇಹಿತರೆ. ಕೋಲ್ಡ್ ಆಗಿತ್ತು, ಕೆಮ್ಮು ನೆಗಡಿ ಸ್ಟಾರ್ಟ್ ಆಗಿದೆ. ಅಲ್ಲಿ ಮಳೆ ಬರ್ತಾ ಇತ್ತಪ್ಪ, ನಾವು ಹೋದ್ಮೇಲೆ ಒಂದಿನ ಪೂರ್ತಿ ಮಳೆ ಬಂದಿದೆ. ಕೆಮ್ತಾ ಇದ್ದಾನೆ. ಇವಾಗ ಬಟ್ಟೆ ತೊಳೆದು ಹಾಕ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಆಂಟಿ ಅಂತ ಹೇಳ್ತಾ ಇದ್ರು ಎಲ್ಲ ಮಕ್ಕಳು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಮಕ್ಕಳ ಜೊತೆ. ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾರೆ ಮಕ್ಕಳು. ಅಲ್ಲಿ ಕೂಡ ಕಾಮಿಡಿಯಾಗಿ ಮಾತಾಡ್ತಾರೆ. ಒಂಥರ ಮಕ್ಕಳ ಇದನ್ನೇ ಬೇರೆ ಅಲ್ವಾ. ಮಕ್ಕಳ ಜೊತೆ ನಾವು ಮಕ್ಕಳಾಗಿರ್ತೀನಿ ನಾನಂತೂ. ಅಲ್ಲಿ ಹೋದಾಗ ಒಂದು ಖುಷಿ ಇರುತ್ತೆ. ಇಷ್ಟು ಬಟ್ಟೆ ತೊಳೆದಿದ್ದೀನಿ ನೋಡಿ. ಇವಾಗ ತೊಳೆದು ಬಿಟ್ಟು ಹಾಕ್ಬಿಟ್ಟು ಮಕ್ಕಳೆಲ್ಲ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಹೋಗಿ ಬರಬೇಕು ಸ್ನೇಹಿತರೆ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ. ನಮಸ್ತೆ. ನೋಡಿ ಸ್ನೇಹಿತರೆ, ಹೋಗಿ ಬರೋಣ. ಹಾಂ, ಅಲ್ಲಿ ಐತಲ್ಲ. ಹ್ಞೂ ಹ್ಞೂ. ಪೂರ್ತಿ ಬರಬೇಕು, ಬರೀ ಒಂದಿಷ್ಟ ಬರೋಲ್ಲ. ನೋಡಿ ಸ್ನೇಹಿತರೆ, ಸಿಕ್ಕಾಪಟ್ಟೆ ಬಿಸಿಲು ಈ ಕಡೆ. ಮತ್ತು ಸಂಜೆ ಕಡೆ ಮತ್ತೆ ಮಳೆ ಬರುತ್ತೆ. ಸಂಜೆ ಕಡೆ ಬಿಸಿಲು ಜಾಸ್ತಿ ಬರುತ್ತೆ. ಮಳೆ ಒಂದು 6 ಗಂಟೆ ಮಳೆ ಬರ್ತದೆ. ರೊಟ್ಟಿ ಜಾಸ್ತಿ ಆಗುತ್ತೆ. ರೊಟ್ಟಿ ತಿಂದ್ರೆ ಹೊಟ್ಟೆ ಗಟ್ಟಿ. ನಮ್ಗೆ ಒಂಥರ ಬರೀ ಅನ್ನ ಇಷ್ಟನೇ ಆಗಲ್ಲ. ಅನ್ನ ತಿಂದು ಜಾಸ್ತಿ ಇದನ್ನೇ ಆಗುತ್ತೆ ನನಗೆ. ನಮ್ಗೆ ಅನ್ನ ತಿಂದ್ರೆ ಒಂಥರ ಹೊಟ್ಟೆನೇ ತುಂಬೋದಿಲ್ಲ. ಬರೀ ಅನ್ನ ತಿಂದ್ರೆ ನಮ್ಗೆ ರೊಟ್ಟಿ ಚಪಾತಿ ತಿಂದ್ಬಿಟ್ಟು ಅನ್ನ ತಿಂದ್ರೇ ಹೊಟ್ಟೆ ಊಟೋಗೋದು. ಸೋಡಾ ಎಲ್ಲ ಥರ ಮಾಡ್ತೀವಿ. ಸೋಡಾ ಎಲ್ಲ ತಿಂತೀವಿ. ನೀವೇ ಮಾಡ್ತೀರಾ? ಇಲ್ಲ ಅಂಗಡಿಯಿಂದ ತರ್ತಾರೆ? ಇಲ್ಲ, ಮನೆಯಲ್ಲೇ ಮಾಡೋದು. ನಾವು ಅಂಗಡಿಯಿಂದ ಯಾವುದೋ ಥರ ಅಲ್ಲ, ಎಲ್ಲನೂ ಮನೆಯಲ್ಲೇ ಮಾಡಿಬಿಡ್ತೀವಿ. ಸರಿ, ಹೋಗಿ ಬರೋದ್ರಾಗ ಇಷ್ಟು ಎಲ್ಲ ಒಣಗ್ತಾವು. ಅಂತೆ ಈಗ ಬರ್ತೀರಿ ಇಲ್ರಿ? ನಡಿ ನೋಡೋಣ ಸಾವಕಾಶ. ಆಟೋ ಬಂದ್ರೆ ನಾನು ಆಟೋಕ್ಕೆ ಹೋಗ್ಬಿಡ್ತೀನಿ. ಅಂತೆ ಈ ಕಡೆ ಗಾಡಿನೇ ಬರಲ್ರಿ. ಬರೋಲ್ಲ ಆ ಕಡೆ, ಆಟೋ ಬರಲ್ಲ ಆ ಕಡೆ. ಅಂತೆ ಏನ ಬಸ್ ಸ್ಟ್ಯಾಂಡ್ ಇಲ್ಲೇ ಅದಾವ್ರಿ. ಅದು ಬಸ್ ಸ್ಟ್ಯಾಂಡ್ ಇಲ್ಲಂತೆ ಅಲ್ಲೇ ಅದಾರ. ಬಸ್ ಸ್ಟ್ಯಾಂಡ್ ಆಯ್ತು, ಒಂದು 5 ನಿಮಿಷ ಹೋದ್ರೆ ಅಲ್ಲೊಂದು ರೋಡ್ ಸಿಗುತ್ತೆ. ಸ್ಟ್ರೈಟ್ ಒಂದೇ ರೋಡ್. ಅದೇ ದೂರ. 15 ನಿಮಿಷ. 2 ರೋಡ್ ಅದ. 2 ರೋಡ್ ಅದ. ಒಂದು 2 ರೋಡ್ ಐತೆ, ಒಂದೇ ರೋಡ್ ಹೋಗ್ಬೇಕು. ಒಂದು ಕಾಡ್ನಾಗ ಒಂದು ಐತಿ. ಕಾಡ್ನಾಗ ಎದಕ್ಕೆ ಕೂತಿಯಪ್ಪ? ಏನಾದರೂ ಬಂದ್ಬಿಟ್ರೆ ಆಮೇಲೆ ಏನಿಲ್ಲ ನಟ್ ಹೋಗೋಣ. ಈಗ ಅಂತೆ ಇಲ್ಲೇ ಚಿರತೆ ಬಂದಿತ್ತಂತೆ. ಮೊದ್ಲು ಇಲ್ಲೇ ಬಂದಿತ್ತು. ಓಕೆ ಸ್ನೇಹಿತರೆ, ಹೊರಟ್ವಿ ದೇವಸ್ಥಾನದ ಹತ್ರ. ಆಟೋ ತೊಗೊಂಡು ಹೊರಟ್ವಿ. ಯಾಕಂದರೆ 1.5 ಕಿಲೋಮೀಟ್ರ್ ಆಗುತ್ತಂತೆ. ನನ್ನಿಂದ ನಡೆಯೋದಾಗಲ್ಲಪ್ಪ ಅಂತ ಹೇಳಿಬಿಟ್ಟು ಆಟೋದಲ್ಲಿ ಹೊರಟಿದ್ದೆವು. ಮಕ್ಕಳು ಜೊತೆಗೆ ಬರ್ತಾಯಿದ್ರು. ಯಾವತ್ತು ಮನಮೋಹನ್ ಸಿಂಗ್ ಅವರು ನಿಧನ ಆದ್ರಲ್ವ, ಹೀಗಾಗಿ ಸ್ಕೂಲ್ ರಜೆ ಇತ್ತು. ಮಕ್ಕಳು ಕರ್ಕೊಂಡು, ಮಕ್ಕಳು ಸ್ಕೂಲ್ ಸೂಟಿ ಇದ್ದಾಗೆಲ್ಲ ಅಲ್ಲಿ ಹೋಗ್ತಾರಂತೆ. ಆದರೂ ನೋಡಬೇಕಪ್ಪ ಅಂಥ ದೇವಸ್ಥಾನ ಅದು. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ನನಗೆ ಹಂಪಿಯಲ್ಲಿರೋ ಆ ದೇವಸ್ಥಾನನೇ ನೆನಪಿಗೆ ಬಂತು ನನಗೆ. ವಿರೂಪಾಕ್ಷ ದೇವಾಲಯ ಯಾವ ಥರ ಇರುತ್ತೆ, ಅಲ್ಲಿ ಯಾವ ಥರ ಕಟ್ಟಡ ಕಲ್ಲಿನಿಂದ ಆಗಿದೆ, ಆ ಥರದ್ದೇ ಒಂದು ಫೀಲ್ ಆಯಿತು ನೋಡಿ. ತುಂಬ ಸಿಕ್ಕಾಪಟ್ಟೆ ಅಂದರೆ ಓಲ್ಡ್ ದೇವಸ್ಥಾನ, ಆದರೂ ತುಂಬ ಚೆನ್ನಾಗಿತ್ತು. ಚಾಲುಕ್ಯರ ಕಾಲದ ದೇವಸ್ಥಾನ ಅಂತೆ. ಇದೇನು 2 ಸ್ಟೆಪ್ ಇದೆ ಅಲ್ವಾ ಬಾಗಿಲು ಒಳಗಡೆ, ಅದಿಷ್ಟೇ ವಿಡಿಯೋ ತೊಗೊಂಡೆ. ಒಳಗಡೆ ವಿಡಿಯೋ ತೊಗೊಳೋದಕ್ಕೆ ಅರ್ಚಕರು ಬೇಡ ತೊಗೋಬೇಡಿ ವಿಡಿಯೋ, ಇದು ಗೌರ್ಮೆಂಟಿಗೆ ಸೇರಿದೆ ಅಂತ ಹೇಳಿದರು. ಹೀಗಾಗಿ ವಿಡಿಯೋ ತೊಗೊಳ್ಳಿಲ್ಲ. ಒಳಗಡೆ ದೇವಸ್ಥಾನದಲ್ಲಿ ದೇವ್ರದ್ದು ವಿಡಿಯೋ ತೊಗೊಳ್ಳಿಲ್ಲ. ದೇವಸ್ಥಾನದ ಹೆಸರು ಲಕ್ಷ್ಮೀ ನರಸಿಂಹ ದೇವಸ್ಥಾನ ನೋಡಿ. ತುಂಬ ಚೆನ್ನಾಗಿತ್ತು, ಒಂಥರ ಪ್ರಶಾಂತವಾಗಿತ್ತು. ಒಳಗಡೆ ಹೋದರೆ ಕುಂತ್ಕೊಂಡ್ವಿ, ತಂಪಿತ್ತು. ಸ್ವಲ್ಪ ಹೊತ್ತು ಕುಂತು ಆಮೇಲೆ ಪ್ರಸಾದ ಕೊಟ್ಟರು ಅಲ್ಲಿ.
ಪೊಂಗಲ್, ಖಾರ ಪೊಂಗಲ್ ಮಾಡಿದ್ರು, ಪ್ರಸಾದ ಇತ್ತು, ತಿಂದ್ವಿ. ಆ ಕಡೆ ಸ್ವಲ್ಪ ಸುತ್ತಾಡಿಕೊಂಡು ಮಕ್ಕಳೆಲ್ಲ ಕಬ್ಬು ತೊಗೊಂಬಂದ್ರು. ಅಲ್ಲಿ ಕಬ್ಬು ಕಡಿತಾ ಇದ್ರು ಏನೋ ಗೊತ್ತಿಲ್ಲ, ಕಬ್ಬು ಕಟಾವು ನಡೆದಿತ್ತು ಏನೋ ಗೊತ್ತಿಲ್ಲ. ಮಕ್ಕಳು ಕಬ್ಬು ತೊಗೊಂಬಂದ್ರು, ಆಂಟಿ ಕಬ್ಬು ತಿನ್ನಿ ಅಂತೇಳಿ. ಕಬ್ಬು ತಿಂತ ಮತ್ತೆ ವಾಪಸ್ ಆಟೋ ಹಿಡ್ಕೊಂಡು ಎಂಜಾಯ್ ಮಾಡ್ತಾ ಹಾಸ್ಟೆಲ್ಗೆ ಬಂದ್ವಿ. ಹಾಸ್ಟೆಲ್ಗೆ ಬಂದುಬಿಟ್ಟು ಮಗನ ಬಿಟ್ಟು ಮತ್ತೆ ನಾವು ಊರಿಗೆ ಹೊರಡೋದಕ್ಕೆ ಸ್ಟಾರ್ಟ್ ಆಯಿತಾ? ಓಕೆ ಸ್ನೇಹಿತರೆ, ಬನ್ನಿ. ಖಾರ ಪೊಂಗಲ್ ಪ್ರಸಾದ ಕೊಟ್ಟಿದ್ದಾರೆ, ತಿನ್ನೋಣ. ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನ ಮಾತ್ರ ನೋಡಬೇಕು, ಇನ್ನು ಮತ್ತೆ ಮತ್ತೆ ನೋಡಬೇಕು, ಆ ಥರ ಇದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಂದರೆ ಹಳೆ ಕಾಲ ದೇವಸ್ಥಾನ. ಇವಾಗ ಇತ್ತೀಚೆಗೆ ಕಡಿಮೆ ಆಗಿದ್ದಾವೆ ಅಂತ ದೇವಸ್ಥಾನಗಳ ಕಣ್ಣಿಗೆ ನೋಡಲು ಸೂಪರ್ ಆಗಿದೆ ದೇವಸ್ಥಾನ. ನನಗಂತೂ ಈ ಜಾಗ ಬಿಟ್ಟು ಹೋಗೋಕೆ ಮನಸ್ಸಾಗ್ತಿಲ್ಲ. ಪ್ರಸಾದ ಕೊಟ್ಟಿದ್ದಾರೆ, ತಿಂತಾ ಇದ್ದೀವಿ ಕುಂತ್ಕೊಂಡು. ದೇವರ ದರ್ಶನ ಮುಗಿಸ್ಕೊಂಡು ಮತ್ತೆ ಹಾಸ್ಟೆಲ್ಗೆ ಹೊರಟಿದ್ದೇವೆ. ಮತ್ತೆ ಆಟೋ ಸಿಕ್ತು. ತುಂಬ ದೂರ ಆಗುತ್ತೆ ಹಾಸ್ಟೆಲಿಂದ ದೇವಸ್ಥಾನ. ನಡ್ಕೊತ ಹೋಗೋರಿಗೆ, ರೂಢಿ ಇದ್ದವ್ರಿಗೆ ಏನು ಅನಿಸಲ್ಲ, ಆದರೆ ನನಗೆ ಇದು ಅನ್ನಿಸ್ತಾ ಇತ್ತು. ಹಾಗೆ ಮಕ್ಕಳನ್ನೆಲ್ಲ ಸ್ಕೂಲಲ್ಲಿ ಬಿಟ್ಬಿಟ್ಟು ಎಲ್ರಿಗೂ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಮಗನೂ ಕೂಡ ಗೇಟ್ವರೆಗೂ ಬಂದ ಕಳಿಸೋದಕ್ಕೆ. ಬಸ್ ಸ್ಟ್ಯಾಂಡ್ವರೆಗೂ ಬರ್ತೀನಿ ಅಂತ, ಬೇಡಪ್ಪ ಬಸ್ ಸ್ಟ್ಯಾಂಡ್ಗೂ ಹಾಸ್ಟೆಲ್ಗೆ ದೂರ ಆಗುತ್ತೆ, ಒಬ್ಬನೇ ಬರ್ತೀಯ, ವಾಪಸ್ಸು ಬೇಡ ಅಂತೇಳ್ಬಿಟ್ಟು ಹೊರಡ್ತಾ ಇದ್ದೀವಿ ನೋಡಿ. ಮತ್ತು ತಮ್ಮ ವಾಪಸ್ ನನ್ನ ಬಸ್ಸಿಗೆ ಕುಂದಿಸ್ರಿ. ಅವನು ಬೇರೆ ಕಡೆ ಹೋಗೋದಿತ್ತು, ನಾನು ಬೇರೆ ಕಡೆ ಹೋಗೋದಿತ್ತು. ಓಕೆ, ನಾನು ಎಲ್ಲೇ ಹೊರಟಿದ್ದೇನೆ ಅನ್ನೋದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಹಾಗೆ ಬರ್ತಾ ಅಲ್ಲಿ ಮದ್ದೂರು ವಡೆ ಮಾರ್ತಾಯಿದ್ರು, ತೊಗೊಂಡೆ. ಅದೊಂಥರ ಟೇಸ್ಟ್ ನೋಡಿದ್ದಿಲ್ಲ ನಾನು, ಯಾವ ಥರ ಇರುತ್ತೆ ನೋಡಬೇಕು ಅಂತ ತೊಗೊಂಡ್ಬಿಟ್ಟು ಹೊರಟೆ. ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಬರುತ್ತೆ. ನೆಕ್ಸ್ಟ್ ವಿಡಿಯೋ ತುಂಬ 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 ಇಂಟ್ರೆಸ್ಟಿಂಗ್. ನಾನು ಯಾರ್ಯಾರನ್ನ ಮೀಟ್ ಮಾಡಿದೆ ಅನ್ನೋದು ವಿಡಿಯೋದಲ್ಲಿ ಸಿಗುತ್ತೆ. ಓಕೆ, ಈ ವರ್ಷದ ಕೊನೆಯ ವಿಡಿಯೋ ಇದು. ಹೊಸ ವರ್ಷಕ್ಕೆ ಹೊಸ ವಿಡಿಯೋಯೊಂದಿಗೆ ತುಂಬ ಖುಷಿಯಾದ ವಿಡಿಯೋ, ಇಂಟ್ರೆಸ್ಟಿಂಗ್ ವಿಡಿಯೋ, ಯಾರನ್ನೆಲ್ಲ ಮೀಟ್ ಮಾಡಿದೆ ಅನ್ನೋದು ವಿಡಿಯೋದಲ್ಲಿ ಬರುತ್ತೆ. ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.